ಕಿಡ್ನಿನಲ್ಲಿ ಹೀಟ್ ಜಾಸ್ತಿ ಆಯ್ತು ಅಂದ್ರೆ ಯಾಂಗ್ ಅಂದ್ರೆ ಹೀಟ್ ಅಲ್ವಾ, ಅದು ಜಾಸ್ತಿ ಆಯ್ತು ಅನ್ಕೊಳ್ಳಿ, ಏನಾಗುತ್ತೆ, ಸ್ವಲ್ಪ ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ಬೋದು, ಇಲ್ಲ ಯೂರಿನ್ ಬರ್ನಿಂಗ್ ಆಗ್ಬೋದು, ಇಲ್ಲ ಎಕ್ಸೆಸಿವ್ ಸೆಕ್ಷುಯಲ್ ಡಿಸೈರ್ಸ್ ಆಗ್ಬೋದು. ಸೊ ಮೈಂಡ್ ಹೈಪರ್ ಆಕ್ಟಿವ್ ಆಗ್ಬೋದು ಯಾಂಗ್ ಜಾಸ್ತಿ ಆದ್ರೆ. ನಾರ್ಮಲಿ ಕಿಡ್ನಿನಲ್ಲಿ ಇನ್ನೊಂದು ಯಾಂಗ್ ಜಾಸ್ತಿ ಆಗಲ್ಲ, ಅದು ಏನಿದ್ರು ಡಿಫಿಷಿಯನ್ಸಿನೇ ಆಗೋದು. ಯಾಂಗ್ ಎಕ್ಸೆಸ್ ಎಲ್ಲಿ ಆಗುತ್ತೆ ನಾರ್ಮಲಿ ಅಂದ್ರೆ ಒಂದು ಲಿವರ್ ಅಲ್ಲಿ ಆಗುತ್ತೆ. ಯಾಕಾಗುತ್ತೆ ಗೊತ್ತಾ? ಲಿವರ್ ಅಲ್ಲಿ ಸ್ಟ್ರೆಸ್ ಇಂದ. ಸ್ಟಮಕ್ ಅಲ್ಲಿ ಯಾಂಗ್ ಜಾಸ್ತಿ ಆಗುತ್ತೆ, ಯಾಕೆ? ಮಸಾಲೆ ಹುಳಿ ಆಹಾರ ಕೊಡೋದ್ರಿಂದ ಮತ್ತೆ ಸ್ಟ್ರೆಸ್ ಇಂದ. ಹಾರ್ಟ್ ಅಲ್ಲಿ ಯಾಂಗ್ ಜಾಸ್ತಿ ಆಗುತ್ತೆ ಎಕ್ಸೈಟ್ಮೆಂಟ್ ಇಂದ. ಸೊ ಯಾರಾದ್ರೂ ನೀವು ಲವ್ ಅಲ್ಲಿ ಇದ್ರೆ ತುಂಬಾ ಹಾರ್ಟ್ ಯಾಂಗ್ ಜಾಸ್ತಿ ಇರ್ತೈತೆ. ಯು ವಿಲ್ ಆಲ್ವೇಸ್ ಗೆಟ್ ಲವ್ ಥಾಟ್ಸ್, ಮೆಲೋಡಿ ಸಾಂಗ್ಸ್ ಕೇಳ್ತೀರಾ. ಸೊ ಹಾರ್ಟ್ ಯಾಂಗ್ ಜಾಸ್ತಿ ಆಗೋದು, ಬಟ್ ಅದು ತುಂಬಾ ದಿವಸ ಇರಲ್ಲ. ಯಾಂಗ್ ಅನ್ನೋದು ರೈಸ್ ಆಗುತ್ತಲ್ಲ, ಅದು ಯಾಂಗ್ ರೈಸ್ ಆಗಿ ತಲೆನೋವು ಬಂದಿದ್ರು, ಯಾಂಗ್ ರೈಸ್ ಆಗಿ ಗ್ಯಾಸ್ಟ್ರಿಕ್ ಆಗಿದ್ರು, ಯಾಂಗ್ ಜಾಸ್ತಿ ಆಗಿ ಕಾನ್ಸ್ಟಿಪೇಷನ್ ಆಗಿದ್ರು ತುಂಬಾ ದಿವಸ ಇರಲ್ಲ. ಬಿಕಾಸ್ ಇಟ್ಸ್ ಅಕ್ಯೂಟ್. ಅದೇ ತರ ನೀವು ತುಂಬಾ ದಿನ ಲೆವೆಲ್ ಇರಲ್ಲ, ಅದು ಒಂದ್ ದಿವಸ ಹಂಗಷ್ಟು ಕಡಿಮೆ ಆಗ್ತೈತೆ. ಸೊ ಬಟ್ ಡಿಫಿಷಿಯನ್ಸಿ ಇದೆಯಲ್ಲ, ಕಡಿಮೆ ಆಗಿರೋದು, ಅದನ್ನ ತುಂಬಬೇಕು ನೀವು. ಅದು ತುಂಬಾ ತನಕ ಡಿಫಿಷಿಯನ್ಸಿ ಇರುತ್ತೆ, ನಿಮ್ಗೆ ಎಸಿಡಿಟಿ ಇರುತ್ತೆ. ಎಲ್ಲಿವರೆಗೂ ಸ್ಟಮಕ್ ಯಾಂಗ್ ನ ನೀವು ತುಂಬಲ್ವೋ ಅಲ್ಲಿವರೆಗೂ ಎಸಿಡಿಟಿ ಇರುತ್ತೆ. ಅದು ನಿಮ್ಗೆ 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಅಂಟಿಲ್ ಅನ್ಲೆಸ್ ಯಾಂಗ್ ರೈಸ್ ಆಗಿಲ್ಲ ಅಂದ್ರೆ ನೀವು ಪ್ರಾಬ್ಲಮ್ ಇಂದ ಆಚೆ ಬರದೇ ಇಲ್ಲ. ಸೊ ಯಾಂಗ್ ಡಿಫಿಷಿಯನ್ಸಿ ಅನ್ನೋದು ಇಟ್ಸ್ ಎ ಕ್ರಾನಿಕ್.